ನೀವೆಲ್ಲ ಇಷ್ಟೆಲ್ಲ ಪ್ರಯತ್ನ ಪಡುವಾಗಲೂ ಕೂಡ ಎಲ್ಲೋ ಒಂದೆರಡು ಕಡೆ ಅಂಗನವಾಡಿಗಳಲ್ಲಿ ಅಥವಾ ಆ ಪೌಷ್ಟಿಕ ಆಹಾರ ಕೊಡುವಲ್ಲಿ ಕಳಪೆ ಗುಣಮಟ್ಟದ ಆಹಾರ ಕೊಡುವಂಥದ್ದು ಇದೆ, ಸರಿಯಾಗಿ ಗಮನಿಸದೇ ಇರೋದು ಇದೆ. ಅಂಥವರಿಗೆ ಸಚಿವೆಯಾಗಿ ಏನು ಎಚ್ಚರಿಕೆ ಕೊಡ್ತೀರಿ? ನೋಡಿ, ನಾವು ಬಂದ ಮೇಲೆ ಬಹಳಷ್ಟು ಸೋರಿಕೆಗಳನ್ನು ನಾವು ತಡೆದಿದ್ದೀನಿ. ಎಲ್ಲ ಕಡೆ ಹೋಗಿ ಓಡಾಡಲಿಕ್ಕೆ ಆಗಲಿಲ್ಲ ಅಂದರೂ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾನು ಹೋದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ನನಗೆ ಅಂಥ ಒಂದು ಕ್ವಶನ್ಗಳು ಬಂದಿತ್ತು, ಅಂಥ ಒಂದು ಇಲ್ಲಿ ಈ ರೀತಿ ನಡೀತಾ ಇದೆ ಅಂತ ನನ್ನ ಗಮನಕ್ಕೆ ತಂದಿದ್ರು, ಅಲ್ಲಿ ಹೋಗಿ ನಿಂತು ನೋಡಿ ಮಾಡುವಂಥ ಕೆಲಸಗಳು ಆಗಿದ್ದಾವೆ. ಆದರೆ ಯಾವುದೇ ಒಂದು ಕೂಗು ಬಂದಾಗ, ಒಂದು ಆರೋಪ ಬಂದಾಗ ತತ್ಕ್ಷಣವೇ ಮುಲಾಜಿಲ್ಲದೆ ಅಂಥ ಆಫೀಸರ್ಗಳನ್ನ, ಅಂಥ ಅಂಗನವಾಡಿಗಳನ್ನು, ಅಂಥ ಸೂಪರ್ವೈಸರ್ಗಳನ್ನ, ಅಂಥ ಕಾರ್ಯಕರ್ತರನ್ನು ನಾನು ಸಸ್ಪೆಂಡ್ ಮಾಡಿದ್ದೀನಿ. ಯಾವುದೇ ಮುಲಾಜಿಲ್ಲದೆ ಅಂಥದ್ದು ಕೇಳಿದ ತಕ್ಷಣ ಏನು ಸಸ್ಪೆನ್ಷನ್ ಈಸ್ ನಾಟ್ ಅದೇ ಸೊಲ್ಯೂಷನ್ ಆಗೋದಿಲ್ಲ. ಆದರೆ ಒಂದೇನೋ ಒಂದು ಭಯ ಇರಲಿ ಅನ್ನುವಂಥದ್ದು ಅಷ್ಟೇ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ತಪ್ಪು ಮಾಡೋದು ನೀವು ಮಾಡಿದ್ದೀರಾ, ಆದರೆ ಇನ್ನು ಮೇಲೆ ಮಾಡಬೇಡಿ ಅನ್ನೋದಕ್ಕೆ ಒಂದು ಸಸ್ಪೆನ್ಷನ್ ಅನ್ನೋದನ್ನು ನಾನು ತಗೊಂಡು ಬರ್ತಾ ಇದ್ದೀನಿ. ಪ್ರತಿ ಸಲ ಬೆಳಗಾವಿಯ ಗಡಿ ವಿವಾದ ಬಂದಾಗಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಮುಂಚೂಣಿಗೆ ಬರುತ್ತೆ. ಅವ್ರು ಎಲ್ಲೋ ಒಂದು ಕಡೆ ಹೋಗಿ ಮರಾಠಿ ಭಾಷೆಯಲ್ಲಿ ಭಾಷಣ ಮಾಡೋದು ಕೂಡ ದೊಡ್ಡದಾಗತ್ತೆ. ಬೇರೆ ಎಷ್ಟೋ ಜನ ರಾಜಕಾರಣಿಗಳಿದ್ದಾರೆ ಆ ಭಾಗದಲ್ಲಿ, ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾತ್ರ ಬಹಳ ದೊಡ್ಡದಾಗಿ ಕಾಣಿಸ್ತಾರೆ ಪ್ರತಿ ಬಾರಿ. ಯಾಕೆ? ಬರೀ ಮರಾಠ ಕನ್ನಡ ಅಂತ ಅಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ಯಾವುದೇ ಒಂದು ಘಟನೆ ನಡೀಲಿ, ಇವತ್ತು ಯಾವುದೇ ಇರ್ರಿಲಿವೆಂಟ್ ಟು ಮೀ, ನನ್ನ ಸಬ್ಜೆಕ್ಟೇ ಅಲ್ಲ, ನನಗದು ಗೊತ್ತೂ ಇರೋದಿಲ್ಲ. ಇವತ್ತು ಯಾವುದೇ ಒಂದು ಬಂದರೂ ಕೂಡ ಇದು ಲಕ್ಷ್ಮೀ ಹೆಬ್ಬಾಳ್ಕರಿಂದ ಆಯಿತು ಅನ್ನೋ ಅಷ್ಟು ಮಟ್ಟಿಗೆ. ಆದರೆ ಒಮ್ಮೊಮ್ಮೆ ಎಲ್ಲೋ ಖುಷಿ ಅನಿಸುತ್ತೆ, ಇಷ್ಟರ ಮಟ್ಟಿಗೆ ನಾವು ಬೆಳೆದಿದ್ದೀವಲ್ಲ ಅನ್ನುವಂಥ ಒಂದು ಖುಷಿನೂ ಇದೆ. ಆದರೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಬಹುಸಂಖ್ಯಾತ ಮರಾಠ ಭಾಷಿಕರಿದ್ದಾರೆ. ಎಲ್ಲರೂ ಇಲ್ಲಿ ಬೆಂಗಳೂರಿಗೆ ಬಂದರೆ ತಮಿಳ್ನಲ್ಲಿ ಮಾತಾಡ್ತಾರೆ, ಇನ್ನು ಸ್ವಲ್ಪ ನೀವು ಕೋಲಾರ ಕಡೆ ಹೋದರೆ ತೆಲುಗುನಲ್ಲಿ ಮಾತಾಡ್ತಾರೆ, ಬಳ್ಳಾರಿ ಕಡೆ ದಿಸ್ ಇಸ್ ನಾಟ್ ಅ ಕ್ರೈಮ್. ಆದರೆ ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ರಾಜ್ಯ, ನಮಗೆ ನಮ್ಮದೇ ಆದಂಥ ಅಭಿಮಾನ ಇದೆ. ಇದನ್ನು ಬಿಟ್ಕೊಡ್ಲಿಕ್ಕಾಗತ್ತಾ? ನೀವು ಆ ಭಾಷೆಯಲ್ಲಿ ಮಾತಾಡೋದು ಕನ್ನಡಿಗರಿಗೆ ಎಲ್ಲೋ ಒಂದು ಕಡೆ ಮುಜುಗರ ಉಂಟು ಮಾಡಲ್ವಾ ಅನ್ನುವಂಥದ್ದು ನಾವೊಂದು ಸರ್ವೆ ಮಾಡಿದಾಗ ಒಂದು ಸಣ್ಣ ಪ್ರಶ್ನೆ ಅಷ್ಟೇ. ನಾನು ಖಂಡಿತ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಆ ಭಾಷೆಯನ್ನು ಅವ್ರಿಗೆ ತಿಳಿಲಿ ಅಂತ ನಾನು ಮಾತನಾಡಬಹುದು ಅಂತ ಹೇಳಿಬಿಟ್ಟು ನನ್ನ ಭಾಷೆಯನ್ನು ಬಿಡಲಿಕ್ಕೆ ಸಾಧ್ಯನಾ? ನಾನು ಎಲ್ಲರಿಗೂ ಒಂದೇ ಮಾತನ್ನೇ ಹೇಳಲಿಕ್ಕೆ ಬಯಸ್ತೇನೆ, ಅದು ಅಲ್ಲಿನ ಆಡು ಭಾಷೆ. ಅಲ್ಲಿ ಅವ್ರಿಗೆ ಏನೂ ತಿಳಿಯೋದಿಲ್ಲ. ನಾನು ಒಂದು 10 ಸತಿ ನಾನು ಮಾತಾಡಿದ್ದೀನಿ, ನೀವು ಕಲ್ತ್ಕೊಳ್ಬೇಕಪ್ಪ, ನೀವು ಕಲಿಬೇಕಪ್ಪ. ನೀವು ನೋಡಿ, ಒಂದು ಸರ್ವೆ ಮಾಡಿ ನೋಡಿ, ನನ್ನ ಕ್ಷೇತ್ರದಲ್ಲಿ ಮರಾಠಿ ಜನ ಕೂಡ ಕನ್ನಡ ಮೀಡಿಯಮ್ಗೆ ತಮ್ಮ ಮಕ್ಕಳನ್ನ ಸೇರಿಸ್ತಾ ಇದ್ದಾರೆ. ಈಗ ಅವ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ನಾವೇನಾದರೂ ಇಲ್ಲಿ ಯಾಕಂದರೆ ಇದು ಕೆಲವು ಜನರ ಒಂದು ರಾಜಕೀಯ ಒಂದು ಬೇಳೆನ ಬೇಯಿಸ್ಕೊಳ್ಳೋಕ್ಕೆ ಇದನ್ನು ಪ್ರೊಲಾನ್ ಮಾಡ್ತಾ ಇರೋದು ಹೊರತಾಗಿ ಬಹಳಷ್ಟು ಜನ ನಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ. ನೀವೇ ನೋಡಿ, ಮುಂಚೆ ಎಲ್ಲ 7 ಜನ ಹರ್ಷ್ ಬರ್ತಾಯಿದ್ರು MES, ಇವತ್ತು ಎಷ್ಟು ಜನ ಇದ್ದಾರೆ? ಜನ ಇವತ್ತು ತಿಳುವಳಿಕೆ, ಬಹಳಷ್ಟು ಜನರಿಗೆ ಈಗ ತಿಳುವಳಿಕೆ ಬಂದಿದೆ. ಹೋಲಿಕೆ ಮಾಡ್ತಾರೆ, ಪಕ್ಕದ ರಾಜ್ಯದಲ್ಲಿ ಏನು ನಡೆದಿದೆ, ನಮ್ಮ ರಾಜ್ಯದಲ್ಲಿ ಏನು ನಡೆದಿದೆ, ನಾವು ಎಷ್ಟು ಸಹಾಯ ಮಾಡ್ತೀವಿ, ನಾವು ಯಾವ ರೀತಿ ಇದ್ದೀವಿ, ಅವ್ರು ಕೇಳ್ಕೊಳ್ತಾರೆ. ಯಾಕಂದರೆ ಎಲ್ಲ ಅವ್ರದ್ದು ರಿಲೇಷನ್ ಇರ್ತಾರೆ, ಎಲ್ಲ ಕಡೆ ರಿಲೇಷನ್, ಅಕ್ಕಪಕ್ಕ ರಿಲೇಷನ್ ಇರ್ತಾರೆ. ದೇ ಆರ್ ವೆರಿ ಹ್ಯಾಪಿ ವಿತ್ ಅಸ್. ಆ ಭಾಗದ ಸಮಸ್ಯೆಯನ್ನು ಅರ್ಥಿರೋರಾಗಿ MESನ ಬ್ಯಾನ್ ಮಾಡಬೇಕು ಅಂತ ನೀವೇನಾದ್ರು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ? ಸರ್ಕಾರ ಯಾವಾಗಿದ್ರೂ ಅದನ್ನು ಹೇಳುತ್ತೆ. ಆದರೆ ಪ್ರಜಾಪ್ರಭುತ್ವ ನಮ್ಮ ದೇಶ, ಯಾವ ಸಂಘಟನೆ ಆಗಲಿ ಅಥವಾ ಯಾವುದೇ ಒಂದು ಭಾಷೆಯನ್ನಾಗಲಿ ನಾವು ಬ್ಯಾನ್ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಈ MESನಲ್ಲಿರುವಂಥ ಸಾವಿರಾರು ಜನ ಕಾರ್ಯಕರ್ತರು, ಸಾವಿರಾರು ಜನ ಇವತ್ತೆಲ್ಲರೂ ನಮ್ಮನ್ನು ಸೇರ್ಕೊಂಡು ಬಿಟ್ಟಿದ್ದಾರೆ. ಯಾವತ್ತೂ ಕೂಡ ಕಾಂಗ್ರೆಸ್ ಗೆದ್ದಿರಲಿಲ್ಲ ನನ್ನ ಕ್ಷೇತ್ರದಲ್ಲಿ. ಸ್ವತಂತ್ರ ಸಿಕ್ಕ ನಂತರ ಫಸ್ಟ್ ಟೈಮ್ ಕಾಂಗ್ರೆಸ್ ಗೆದ್ದಿದೆ. ಮೊದಲನೇ ಸಾರಿ 52,000 ಲೀಡ್ನಿಂದ ಬಂದಿದ್ದೀನಿ ನಾನು, 2ನೇ ಸಾರಿ 60,000 ಲೀಡ್ನಿಂದ ಬಂದಿದ್ದೀನಿ ನಾನು. ನನ್ನ ಲಿಂಗಾಯತ್ ಸಮಾಜದ ವೋಟರ್ಸ್ 15,000 ಇರ್ಬೋದು. ಇಡೀ ಜಿಲ್ಲೆ ಲಿಂಗಾಯತರ ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂಥ ಬೆಳಗಾವಿ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಲಿಂಗಾಯತರು, ಅತ್ಯಧಿಕ ಬಹುಭಾಷಿಕರು ಅಂತಂದರೆ ಮರಾಠ. ಹಾಗಾಗಿನೇ ನೀವು ಅವರನ್ನ ಓಲೈಸುವಂಥ ಕೆಲಸ ಮಾಡ್ತಿದ್ದೀರಿ ಅಂತ ನಿಮ್ಮನ್ನ ಟಾರ್ಗೆಟ್ ಮಾಡಿ? ಖಂಡಿತ ಇಲ್ಲ. ನಾನು ಒಂದೇ ಮಾತನ್ನೇ ಹೇಳ್ತೀನಿ, ನಾನು ಅಲ್ಲಿ ಬೇರ್ಪಡಿಸುವಂಥ ಕೆಲಸ ಮಾಡ್ತಾ ಇಲ್ಲ. ನೀವು ನಮ್ಮವರೇ,
ನಾನು ಅವ್ರಿಗೆ ನಿಮ್ಮ ಮನೆ ಮಗಳು ಅಂತ ಹೇಳಿದ್ದೀನಿ. ನಿಮ್ಮ ಮನೆ ಮಗಳು ಅಂತಂದಾಗ ನಾನು ಇದು ಕನ್ನಡ ಇದು ಮರಾಠಿ ಅಂತ ಇಲ್ಲ, ಅವರೆಲ್ಲ ಕರ್ನಾಟಕದವರು, ಅವರೆಲ್ಲ ಕನ್ನಡಿಗರು, ಅವರೆಲ್ಲ ನಮ್ಮ ಸರ್ಕಾರದ ಅನುಕೂಲಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ನಮ್ಮ ಸರ್ಕಾರದಿಂದ ಸಂತೋಷದಿಂದ ಬದುಕ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಒಂದು 4-5 ಜನ ನಮ್ಮಲ್ಲೂ ಇದ್ದಾರೆ, ಅವರಲ್ಲೂ ಇದ್ದಾರೆ, ಎಲ್ಲ ಪಕ್ಷದಲ್ಲಿ ಇದ್ದಾರೆ ಅಂಥವ್ರು. ಸ್ವಲ್ಪ ಅವ್ರನ್ನ ಜೀವಂತವಾಗಿ ಇಡಬೇಕು ಅನ್ನುವಂಥವ್ರು ನಮ್ಮ ಪಕ್ಷದಲ್ಲೂ ಇದ್ದಾರೆ, ಆ ಕಡೆನೂ ಇದ್ದಾರೆ. ನನ್ನನ್ನು ಟಾರ್ಗೆಟ್ ಮಾಡೋದು. ಈಗ ಮೊನ್ನೆ ನಡೆದಂಥ ಘಟನೆಯಲ್ಲೂ ಕೂಡ, ಹೌದು, ಮೊನ್ನೆ ನಡೆದಂಥ ಘಟನೆ ರಿಯಾಕ್ಟ್ ಮಾಡಿಲ್ಲ, ನೀವು ತಡವಾಗಿ ರಿಯಾಕ್ಟ್ ಮಾಡಿ. ನಾನು ಆಕ್ಸಿಡೆಂಟ್ ಆಗಿ ಮನೆಯಲ್ಲಿ ಮಲ್ಕೊಂಡಿದ್ದೀನಿ, ನಾನು ಏನು ರಿಯಾಕ್ಟ್ ಮಾಡಲಿ, ಯಾರಿಗೆ ರಿಯಾಕ್ಟ್ ಮಾಡಲಿ? ನಾನು ಕಮಿಷನರ್ಗೆ, DCP ಅವ್ರಿಗೆ ಕಂಡಕ್ಟರ್ ನೋಡ್ಕೊಂಡು ಬನ್ನಿ ಅಂತ ಕಳಿಸ್ಕೊಟ್ಟವಳು ನಾನು. CPIಗೆ ಫೋನ್ ಮಾಡಿಬಿಟ್ಟು ಯಾರು ಈ ರೀತಿ ಕಾನೂನನ್ನ ಕೈಗೆ ತೆಗೆದುಕೊಂಡಿದ್ದಾರೆ, ಸರ್ಕಾರಿ ನೌಕರಸ್ಥರ ಮೇಲೆ ಕೈ ಮಾಡಿದ್ದಾರೆ, ಅಂಥವ್ರನ್ನ ಒಳಗೆ ಹಾಕಿ ಅಂತ ಹೇಳ್ದವಳು ನಾನು. ಗೂಬೆ ಯಾರ ಮೇಲೆ ಕೂತು ಕಾಣದ ಕೈಗಳಿದಾವೆ ಇದ್ರ ಹಿಂದೆ, ಆದರೆ ಗೂಬೆ ಯಾರ ಮೇಲೆ? ಲಕ್ಷ್ಮೀ ಹೆಬ್ಬಾಳ್ಕರ್. ಯಾಕೆ? ಸಾಫ್ಟ್ ಟಾರ್ಗೆಟ್, ಈಸಿ ಟಾರ್ಗೆಟ್, ವೆರಿ ಈಸಿ ಟಾರ್ಗೆಟ್.